ಏನು ಹೇಳೋದು ಬಳಿ ಹೇಳು ಹೇಳು. ಹಾಯ್ ಫ್ರೆಂಡ್ಸ್, ನಾವು ಮಂಜಿನ ಮಳೆಗೆ ಹೋಗ್ತಾಯಿವಿ. ಅದು ಮಂಜು ಮಳಿಗೆ ಅಲ್ಲ, ನಂಜಿನ ಮಳಿಗೆ. ನಂಜಿನ ಮಳೆಗೆ ಹೋಗ್ತಾ ಇದ್ದೀವಿ ಸಾಮಾನು ತರಕ್ಕೆ. ಆಮೇಲೆ ಅಷ್ಟೇ, ಏನೂ ಇಲ್ಲ. ಬಾಯ್ ಬಾಯ್, ಟಾಟಾ. ಹಲೋ ಗಾಯ್ಸ್, ನಾವು ನಂಜಿನ ಮಳೆಗೆ ಹೋಗ್ತಾ ಇದ್ದೇವೆ. ಸರಿ ಬಾರೋ ಬಾರೋ. ಸರಿ ಹೋಗ ಫಸ್ಟಿಂದ ಬಾ. ಹಾಯ್ ಫ್ರೆಂಡ್ಸ್, ನಾವೆಲ್ಲ ನಂಜು ಮಳೆಗೆ ಹೋಗ್ತಾ ಇದ್ದೀವಿ. ಟೊಮೊಟೊ ತರಕ್ಕೆ, ಈರುಳ್ಳಿ ತರಕ್ಕೆ. ಬಾಯ್ ಬಾಯ್. ಯಾವ ಇವೆಲ್ಲ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಪಲ್ಲವಿ ಬಿ ಶ್ರೀಧರ್ ಗೌಡ. ಹಾಗೆ ಇವತ್ತು ನಮ್ಮಮ್ಮ ಬರ್ತಿದ್ದಾರೆ. ಮನೇಲಿ ಸ್ವಲ್ಪ ಸಾಮಾನು ಖಾಲಿ ಆಗಿತ್ತು. ಹಾಗೆ ನಾನು ನನ್ನ ತಮ್ಮ ಇಬ್ರು ಹೋಗಿ ಕೂಡ ಸಾಮಾನು ತಗೊಂಡು ಬಂದ್ವಿ. ಇವರಿಬ್ರು ಹೋಮ್ವರ್ಕ್ ಮಾಡ್ತಿದ್ದಾರೆ. ನಿನ್ನೆ ಸ್ವಲ್ಪ ಹುಷಾರಿರಲಿಲ್ಲ. ನೆನ್ನೆ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ರು. ನಾನು ಬೇಡ, ಸರಿ ಹೋಗ್ತೀನಿ, ನಾನು ಹುಷಾರಾಗಿದ್ದೀನಿ, ಬೇಡ ಬಿಡು ಅಂತ ಹೇಳಿದೆ. ಆದರೂ ಅವ್ರ ಮನಸ್ಸು ತಾಳಿಲ್ಲ. ಇವತ್ತು ಬರ್ತಿದ್ದಾರೆ. ಆದರೂ ಅಪ್ಪ ಅಮ್ಮನ ಯಾವ ಜನ್ಮದಲ್ಲೂ ಕೂಡ ನಾವು ಮಕ್ಕಳಾದವರು ತೀರ್ಸೋಕ್ಕಾಗಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ನಮ್ಮ ಅಮ್ಮಂಗೆ ಅಮ್ಮ ಆಗೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಗೂ ಕೂಡ ನಾನು ಅಮ್ಮ ಆಗೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೋ ಅಷ್ಟೇ ಪ್ರೀತಿಯಿಂದ ನಾವು ಅವಾಗ ನೋಡ್ಕೋಬೋದಲ್ವ. 7 ಜನ್ಮಕ್ಕೂ ತಂದೆ ತಾಯಿ ಪ್ರೀತಿನ ಯಾವ ಮಕ್ಕಳ ಕೈಯಲ್ಲೂ ಕೂಡ ತೀರ್ಸೋಕ್ಕಾಗಲ್ಲ. ಹಾಗೆ ಇವಾಗಿನ ಮಕ್ಕಳು ಕೇಳ್ಕೊಳ್ಳೋದು ನಾನು ಏನಂದರೆ, ಚೆನ್ನಾಗಿ ಓದೋದೇ ಲೈಫು. ಇವಾಗ ಓದಲಿಲ್ಲ ಅಂದರೆ ಲೈಫ್ ಮುಂದೆ ತುಂಬಾ ಕಷ್ಟ ಇರುತ್ತೆ. ಹಾಗೆ ಅಪ್ಪ ಅಮ್ಮನಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ. ಇಲ್ಲಿ ನನ್ನ ಮುದ್ದಾದ ಮಕ್ಕಳು ಇಬ್ಬರು ನನ್ನನ್ನು ನೋಡ್ತಿದ್ದಾರೆ. ಅವ್ರಿಗೂ ಕೂಡ ಸೇರಿಸಿ ನಾನು ಹೇಳ್ತಿರೋದು. ನಾನು ಏನೇ ಹೇಳಿದ್ರು ಕೇಳಲ್ಲ. ಓದ್ಕೊಳ್ಳಿ ಅಂದ್ರೂ ಓದಲ್ಲ. ಹೋಮ್ವರ್ಕ್ ಇದ್ರೂ ಕೂಡ ಹೋಮ್ವರ್ಕ್ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ನನ್ನ ಚಿಕ್ಕ ಮಗ. ನಿಮ್ಮಿಬ್ಬರಿಗೆ ಮುಂದೆ ತೊಂದರೆ ಆಗುತ್ತೆ. ಇವಾಗ ಓದಲಿಲ್ಲ ಅಂದರೆ ಮುಂದೆ ನಿಮಗೆ ತೊಂದಿದೆ. ನಿಂದೆಲ್ಲ ಕಂಪ್ಲೀಟ್ ಆಯ್ತಾ? ನಿಂದು ಹಾಗೆ ನಾನು ನನ್ನ ತಮ್ಮ ಮನೆಗೆ ಬರೋಷ್ಟರಲ್ಲಿ ಟೈಮ್ 6:30 ಆಗಿತ್ತು. ಇಬ್ಬರು ಕೂಡ ಬಂದ್ವಿ. ಅಷ್ಟೊತ್ತಿಗೆ ಅಮ್ಮ ಕಾಲ್ ಮಾಡಿದ್ರು, ಎಲ್ಲಿದ್ದೀರಾ, ನಾನು ಬರ್ತಾಯಿದ್ದೀನಿ ಅಂತ ಹೇಳಿ. ನಾವು ಮನೆಗೆ ಹೋದ್ಮೇಲೆ ಅಮ್ಮ ಮನೆಗೆ ಬಂದರು. ಅಮ್ಮಂಗೆ ವೀಡಿಯೋ ಮಾಡೋದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ವೀಡಿಯೋ ಎಲ್ಲ ಮಾಡಿ ಅವ್ರಿಗೆ ಹಿಂಸೆ ಕೊಡಲ್ಲ. ಹಾಗೆ ನಾವು ಮನೆಗೆ ಬಂದ್ವಿ. ಬಂದ ನಂತರ ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ವಾಶ್ ಮಾಡಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಹಸ್ರು ಕಾಳು, ಉಪ್ಪು ಸಾಂಬಾರು, ಮುದ್ದೆ ಇವತ್ತು ಅಡುಗೆ. ಹಾಗೆ ನಮ್ಮನೆಯವರು ಕೂಡ ಮನೆಗೆ ಬಂದಿದ್ದು ಲೇಟಾಯಿತು. ಅವರು ಬರೋದು ಲೇಟಾಗುತ್ತೆ ಅಂತೇಳಿ ಅಮ್ಮ ಊರಿಗೆ ಹೊರಟರು. ಅಣ್ಣ ಕೆಲಸದಿಂದ ಬರೋದು ಲೇಟಾಗುತ್ತೆ. ಹಾಗೆ ಅಪ್ಪ ಒಬ್ಬರೇ ಇರ್ತಾರೆ ಮನೇಲಿ. ಎಲ್ಲ ಹಸುಗಳನ್ನು ಹಾಲು ಕರೆದು ಡೈರಿಗೆ ಹಾಕೋಕ್ಕಾಗಲ್ಲ ಅಂತ ಹೇಳಿ ಅಮ್ಮ ಬೇಗ ಹೊರಟರು. ಅವರು ಹೋದ್ಮೇಲೆ ನಮ್ಮನೆಯವ್ರು ಕೂಡ ಬಂದರು.